ಪಾರ್ವತೀ ದೇವಿ ತಮ್ಮ ಮನೆಯಲ್ಲಿ ಸ್ನಾನ ಮಾಡುವ ಸಮಯದಲ್ಲಿ ಯಾರೂ ಒಳಗೆ ಬಾರದು ಎಂದು ನಿರ್ಧರಿಸುತ್ತಾರೆ. ಅದಕ್ಕಾಗಿ ತಮ್ಮ ಶಕ್ತಿಯಿಂದ ಮಣ್ಣನ್ನು ಅಥವಾ ಚಂದನವನ್ನು ಬಳಸಿ ಒಂದು ಪುಟ್ಟ ಬಾಲಕನ ರೂಪವನ್ನು ಸೃಷ್ಟಿಸುತ್ತಾರೆ ಮತ್ತು ಅವನಿಗೆ ಜೀವ ತುಂಬುತ್ತಾರೆ. ಆ ಬಾಲಕನಿಗೆ ಪಾರ್ವತಿ ನೀನು ನನ್ನನ್ನು ಕಾಪಾಡಬೇಕು ಎಂದು ಹೇಳುತ್ತಾರೆ. ಪಾರ್ವತಿಯ ಆದೇಶದಂತೆ ಬಾಲಕ ಗಣೇಶ ಬಾಗಿಲಲ್ಲಿ ನಿಂತು ಯಾರಿಗೂ ಒಳಗೆ ಬಿಡುತ್ತಿಲ್ಲ. ಶಿವನು ಈ ಸಮಯದಲ್ಲಿ ಮನೆಗೆ ಬರುವಾಗ ಗಣೇಶ ಅವನನ್ನು ತಡೆದು ನಿಲ್ಲಿಸುತ್ತಾನೆ. ಶಿವನಿಗೆ ಅಂದ್ರೆ ಆಗಲೇ ಗೊತ್ತಿಲ್ಲ ಇದು ಯಾರು ಎಂಬುದು. ತನ್ನನ್ನು ತಡೆಯುತ್ತಿರುವುದರಿಂದ ಶಿವನು ಕೋಪಗೊಂಡು ತನ್ನ ತ್ರಿಶೂಲದಿಂದ ಗಣೇಶನ ತಲೆಯನ್ನೇ ಕಡಿಯುತ್ತಾರೆ. ಪಾರ್ವತೀ ದೇವಿ ಬಂದು ನೋಡಿ ತನ್ನದೇ ಮಗನನ್ನು ಶಿವ ಕೊಂದಿರುವುದನ್ನು ಕಂಡು ದುಃಖದಿಂದ ಕಣ್ಣೀರಿಡುತ್ತಾರೆ. ಆಕೆಯ ಕೋಪವನ್ನು ಶಮನಗೊಳಿಸಲು ಶಿವನು ಭೃಂಗಿಯನ್ನೆಲ್ಲ ಕಳುಹಿಸಿ ಪ್ರಥಮವಾಗಿ ಸತ್ತಿರುವ ಪ್ರಾಣಿಯ ತಲೆಯನ್ನೆತ್ತಿ ತರುವಂತೆ ಹೇಳುತ್ತಾರೆ. ಅವರು ಮೊದಲಿಗೆ ನೋಡಿದ ಪ್ರಾಣಿ ಆನೆ. ಆ ಆನೆ ತಲೆಯನ್ನು ತಂದು ಗಣೇಶನ ದೇಹಕ್ಕೆ ಜೋಡಿಸಲಾಗುತ್ತದೆ. ಶಿವನು ಅವನನ್ನು ಪುನರ್ಜೀವದಿಂದ ತುಂಬುತ್ತಾರೆ. ಈ ಮರುಜೀವನದ ಮೂಲಕ ಗಣೇಶನಿಗೆ ಆನೆ ಮುಖ ಲಭಿಸುತ್ತದೆ. ಶಿವನು ಆತನಿಗೆ ಗಣಪತಿ, ವಿಘ್ನೇಶ್ವರ, ಲಂಬೋದರ, ಏಕದಂತ ಇತ್ಯಾದಿ ನಾಮಗಳನ್ನು ಕೊಡುತ್ತಾರೆ. ಮತ್ತು ಎಲ್ಲವೂ ಪೂರ್ವ ಪೂಜೆಗೆ ಅರ್ಹನಾಗಿರುವ ವಿಘ್ನಗಳನ್ನು ತಡೆಯುವ ದೇವನಾಗಿ ಘೋಷಿಸುತ್ತಾರೆ. ಆದಷ್ಟು ಮಾತ್ರವಲ್ಲದೆ ಶಿವನು ಪಾರ್ವತಿಯ ಸಂತೋಷಕ್ಕಾಗಿ ಗಣೇಶನನ್ನು ದೇವತೆಗಳ ನೇತೃತ್ವದ ಮೊದಲ ಸ್ಥಾನಕ್ಕೆ ನಾಮಾನಿತ ಮಾಡುತ್ತಾರೆ. ಎಲ್ಲ ಯಜ್ಞ, ಕಾರ್ಯಾರಂಭ, ಪ್ರಯಾಣ, ವಿದ್ಯಾಭ್ಯಾಸ ಇತ್ಯಾದಿಯ ಮೊದಲು ಗಣೇಶನ ಪೂಜೆ ನಿರ್ದಿಷ್ಟವಾಗುತ್ತದೆ.